ಮುಂಗಾರು ಕೈಕೊಟ್ಟಿದ್ದಕ್ಕೆ ಕೊಪ್ಪಳದ ತಳಬಾಳು ಗ್ರಾಮಸ್ಥರು ಉಡಚಮ್ಮ ದೇವಸ್ಥಾನಕ್ಕೆ ಪಾದಯಾತ್ರೆ ಮಾಡಿ ಮಳೆಗಾಗಿ ರಾತ್ರಿ ಇಡೀ ಹಾಡು ಹಾಡುತ್ತಾ ವಿಭಿನ್ನ ಭಜನಾ ಹರಕೆ ತೀರಿಸಿದ್ದಾರೆ. ಇನ್ನು ರಾಯಚೂರಿನ ಕಾಲಿಬಿಂಚಿ ಗ್ರಾಮಸ್ಥರು 50 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ತುಂಗಭದ್ರಾ ನದಿಯಿಂದ ನೀರು ತಂದು ದೇವರಿಗೆ ಜಲಾಭಿಷೇಕ ಮಾಡಿದ್ದಾರೆ. ಇತ್ತ ಬೆಳಗಾವಿಯಲ್ಲಿ ಭೀಕರ ಬರಗಾಲಕ್ಕೆ 51 ಟಿಎಂಸಿ ಸಾಮರ್ಥ್ಯದ ಹಿಡಕಲ್ ಡ್ಯಾಂ ಸಂಪೂರ್ಣ ಖಾಲಿಯಾಗಿದೆ. ಹಿನ್ನೀರಿನಲ್ಲಿ ಮುಳುಗಿದ್ದ ಹುಣ್ಣೂರಿನ ಐತಿಹಾಸಿಕ ವಿಠ್ಠಲ ದೇಗುಲ ಈಗ ಭಕ್ತರಿಗೆ ಸಂಪೂರ್ಣವಾಗಿ ಗೋಚರಿಸುತ್ತಿದೆ. ಇನ್ನು ಕಲಬುರಗಿಯ ಅಫ್ಜಲ್ಪುರದ ಬಿದನೂರ ಗ್ರಾಮದಲ್ಲಿ 6 ರಿಂದ 7 ಸಾವಿರ ಜನಸಂಖ್ಯೆಗೆ ಕೇವಲ 2 ಬಾವಿಗಳಿದ್ದು ಮಹಿಳೆಯರು 106 ಅಡಿ ಆಳದ ಬಾವಿಯಿಂದ ಜೀವದ ಹಂಗು ತೊರೆದು ನೀರು ಸೇದುತ್ತಿದ್ದಾರೆ. ರಾಜ್ಯದಲ್ಲಿ ತೀವ್ರ ಬರ ಇದೆ. ಜಲಾಶಯ ತುಂಬುವವರೆಗೆ ರೈತರು ಬೆಳೆ ಬೆಳೆಯಲು ಹೋಗಬೇಡಿ ಎಂಬ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ವಿಪಕ್ಷ ನಾಯಕರು ಕೊತ ಅಂತಿದ್ದಾರೆ. ಸಿಎಂ ಪ್ರಬುದ್ಧತೆಯಿಂದ ಮಾತನಾಡಲಿ. ಈ ಬೇಜವಾಬ್ದಾರಿಯುತ ಮಾತುಗಳು ಅನ್ನದಾತರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವ ಕೆಲಸ ಮಾಡಿವೆ ಅಂತ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರೈತರು ಬಹಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳ್ಳಕ್ ಹೋಗ್ಬೇಡಿ. ಮುಖ್ಯಮಂತ್ರಿಗಳ ಈ ಹೇಳಿಕೆ ರಾಜ್ಯದ ರೈತರ ಒಂದು ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಅನ್ನೋದನ್ನ ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಯೋಧ್ಯೆ ಶ್ರೀರಾಮ ಮಂದಿರದ ದೇಣಿಗೆ ಹಣ ಕಳ್ಳತನ ಪ್ರಕರಣ ಸಂಬಂಧ ಎಕ್ಸ್ಕ್ಲೂಸಿವ್ ಫೋಟೋ ಬಿಡುಗಡೆಯಾಗಿದೆ. ರಾಮ ಭಕ್ತರು ನೀಡಿರುವ ಹುಂಡಿ ಹಣ ಎಣಿಕೆ ಕೊಠಡಿಯ ಒಳಗೆ ಮುಖ್ಯ ಆರೋಪಿಗಳು ಎನ್ನಲಾಗಿರುವ ಅನುಕಲ್ಪ ಮಿಶ್ರಾ ಮತ್ತು ಅವಿನಾಶ್ ಶುಕ್ಲಾ ಇಬ್ರು ಕುಳಿತಿರುವ ಫೋಟೋ ಸಿಕ್ಕಿದೆ. ಇದೇ ಕೊಠಡಿಯಲ್ಲಿ ಹುಂಡಿ ಹಣ ಎಣಿಕೆ ವೇಳೆ ಲೂಟಿ ಮಾಡಲಾಗಿದೆ ಎನ್ನಲಾಗಿದೆ. ಸಿಸಿಟಿವಿಯನ್ನ ಯಾರು ನಿಯಂತ್ರಿಸುತ್ತಿಲ್ಲ ಅಂತ ಗೊತ್ತಾಗಿ ಸಿಸಿಟಿವಿಗೆ ಕ್ಯಾರೆ ಎನ್ನದೆ ಹುಂಡಿ ಹಣ ಕದೀತಾ ಇದ್ರು ಎನ್ನಲಾಗಿದೆ. ಇನ್ನೊಂದೆಡೆ ಆರೋಪಿ ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ವಿಚಾರಣೆಯಲ್ಲಿ ಮತ್ತಷ್ಟು ಅಂಶ ಬಹಿರಂಗವಾಗಿದೆ. ಭಕ್ತರಿಗೆ ವಿಐಪಿ ಪಾಸ್ ನೀಡಿ ದರ್ಶನ ಮಾಡಿಸುವ ಹೆಸರಲ್ಲೂ ವಂಚನೆ ಮಾಡಿರುವುದು ಪತ್ತೆಯಾಗಿದೆ. ಅಯೋಧ್ಯ ರಾಮ ಮಂದಿರದ ಹುಂಡಿ ಹಣ ಲೂಟಿ ಹೊಡೆದ ಪ್ರಕರಣದ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಬಯಲಾಗಿದೆ. ರಾಮ ಮಂದಿರ ಟ್ರಸ್ಟ್ನಲ್ಲಿ ಸೂಕ್ತ ವ್ಯಕ್ತಿಗಳ ನೇಮಕ ಮಾಡ್ತಾ ಇರಲಿಲ್ಲ. ಖಾಸಗಿ ಏಜೆನ್ಸಿ ಮೂಲಕ 3ನೇ ವ್ಯಕ್ತಿಗಳ ನೇಮಕಾತಿ ಆಗ್ತಿತ್ತು. ನೇಮಕ ಮಾಡುವ ವ್ಯಕ್ತಿಗಳ ಬಗ್ಗೆ ಯಾವುದೇ ಪರಿಶೀಲನೆ ಮಾಡ್ತಿರ್ಲಿಲ್ಲ. ಮಾರ್ಚ್ನಲ್ಲಿ 10 ಜನರನ್ನ ಟ್ರಸ್ಟ್ ಸದಸ್ಯರು ಸ್ವತಃ ನೇಮಿಸಿದ್ರು. 3-4 ತಿಂಗಳ ನಂತರ ಖಾಸಗಿ ಭದ್ರತಾ ಸಂಸ್ಥೆ ಬಂದು ಎಲ್ಲಾ ಹುಡುಗರನ್ನ ಏಜೆನ್ಸಿ ಮೂಲಕ ನೇಮಿಸಿತು. ಈ ಟ್ರಸ್ಟ್ಗಾಗಿ ಕೆಲಸ ಮಾಡ್ತಾ ಇದ್ದ ರವೀಂದ್ರನ ಕಳ್ಳತನದ ಬಗ್ಗೆ ಟ್ರಸ್ಟ್ ಸದಸ್ಯರಿಗೆ ತಿಳಿದಿದ್ರು, ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂತ ರಾಮನ ಹುಂಡಿ ಹಣ ಎಣಿಕೆ ತಂಡದ ಸದಸ್ಯ ಹೇಳಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ದೇಣಿಗೆ ಕಳ್ಳತನದಿಂದ ರಾಮ ಭಕ್ತರ ನಂಬಿಕೆಗೆ ಧಕ್ಕೆಯಾಗಿದೆ. ಈ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗ್ಲಿ ಅಂತ ಆರ್ಎಸ್ಎಸ್ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಹೇಳಿದ್ದಾರೆ. ಈ ಮೂಲಕ ಮೊದಲ ಬಾರಿಗೆ ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣದ ಬಗ್ಗೆ ಮೌನ ಮುರಿದಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದಿಂದ ನಡೆಸಲಾಗ್ತಿರುವ ಎಸ್ಐಆರ್ ಪ್ರಕ್ರಿಯೆ ಸಂಬಂಧ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸುದ್ದಿಗೋಷ್ಠಿ ನಡೆಸಿದ್ರು. ಜಿಬಿಎ ವ್ಯಾಪ್ತಿಯ 27 ವಾರ್ಡ್ಗಳಲ್ಲಿ 2 ಎಸ್ಐಆರ್ ಆಗ್ತಿದೆ ಅಂತ ಆರೋಪಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ 2 ಪತ್ರವನ್ನ ಬರೆದಿದ್ದೇನೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಜೋರಾಗಿರುವ ಬೆನ್ನಲ್ಲೇ ಹೊಸ ವಿವಾದ ಎದ್ದಿದೆ. ಚುನಾವಣಾ ಆಯೋಗದ ನಿಯಮಗಳನ್ನ ಗಾಳಿಗೆ ತೂರಿ ಬೆಂಗಳೂರಿನ ಬಿಟಿಎಂ ಲೇಔಟ್ನ ಮಸೀದಿಯೊಂದರಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸಿದ ಆರೋಪವನ್ನ ಮಾಡಲಾಗಿದೆ. ಇತ್ತ ಹಾಸನದ ಬೇಲೂರಿನಲ್ಲೂ ಕಲ್ಯಾಣ ಮಂಟಪದಲ್ಲಿ ಬಿಎಲ್ಒಗಳು ನಿಯಮ ಉಲ್ಲಂಘಿಸಿ ಎಸ್ಐಆರ್ ಪ್ರಕ್ರಿಯೆ ನಡೆಸಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಮನೆ ಸರ್ವೆ ಬದಲು ಅಕ್ಷಯ್ ಪಾರ್ಕ್ ಗಣೇಶ ದೇವಸ್ಥಾನ, ಮಾವಳ್ಳಿ ಫ್ಲಾಟ್ ತುಳಜಾಭವಾನಿ ದೇವಸ್ಥಾನದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗಿದೆ. ಇತ್ತ ಕೋಲಾರದ ಕುರುಬರಪೇಟೆಯಲ್ಲಿ ಬಡಾವಣೆ ಜನರನ್ನ ದೇವಾಲಯದ ಆವರಣದಲ್ಲಿ ಒಂದೇ ಕಡೆ ಕೂರಿಸಿ ಎಸ್ಐಆರ್ ನಡೆಸಲಾಗಿದೆ. ನಿಯಮ ಉಲ್ಲಂಘಿಸಿ ಮಸೀದಿ, ಶಾದಿ ಮಹಲ್ಗಳಲ್ಲೂ ಎಸ್ಐಆರ್ ಅರ್ಜಿ ನೀಡಲಾಗ್ತಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಇನ್ನು ಎಸ್ಐಆರ್ ನಲ್ಲಿ ಯಾವ ರೀತಿ ಅಕ್ರಮ ಮಾಡಬಹುದು ಅಂತ ಸಿಎಂ ಮನೆಯಿಂದಲೇ ಶುರು ಮಾಡಿದ್ದಾರೆ. ರಾಮನಗರದಲ್ಲಿ ಮದುವೆ ಮಂಟಪದಲ್ಲೇ ಎಸ್ಐಆರ್ ಆಗ್ತಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪ ಮಾಡಿ ವಿಡಿಯೋ ರಿಲೀಸ್ ಮಾಡಿದ್ರು. ಮುಖ್ಯಮಂತ್ರಿಗಳ ಪ್ರೇರಣೆ ಇರಬೇಕು ಅಂತ ಕಾಣಿಸ್ತೀನಿ ಅಂತ ಅದಕ್ಕೆ ಹೇಳಿದೆ. ರಾಮನಗರದಲ್ಲಿ ಬಿಎಲ್ಒಗಳು ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನು ಅಲ್ಲಿ ಕರೆಸಿ
ಈ ಒಂದು ಮಾಹಿತಿಗಳನ್ನು ಚೌಟ್ರಿಲಿ ಕೂತ್ಕೊಂಡೇ ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೆ ಹೋಗಬೇಕಾದಂಥದ್ದು. ರಾಮನಗರದಲ್ಲಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಎಚ್ಡಿ ಕುಮಾರಸ್ವಾಮಿ, ರಾಜ್ಯದ ಹಲವೆಡೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮವಾಗ್ತಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಳ್ತಿದೆ ಅಂದ್ರು. ಇನ್ನು ದೊಡ್ಡದಾಗಿ ಭಾಷಣ ಮಾಡುವ ರಾಹುಲ್ ಗಾಂಧಿ ಇಲ್ಲಿ ಬಂದು ನೋಡಲಿ, ಪಕ್ಷದವರು ನಾಯಕರು ಎಷ್ಟು ಬಂಡರು ಅಂತ ಗೊತ್ತಾಗುತ್ತೆ ಎಂದು ಕಿಡಿಕಾರಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ರಾಮನಗರ ಎಸ್ಐಆರ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ನೇರ ಹಸ್ತಕ್ಷೇಪವಿದೆ. ಈ ಬಗ್ಗೆ ತ್ವರಿತ ಮತ್ತು ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಬಿಎಲ್ಒಗಳ ದುರ್ಬಳಕೆ ಕಾನೂನು ಬಾಹಿರ. ಈ ಪ್ರಕ್ರಿಯೆಯಲ್ಲಿ ಬೃಹತ್ ಅಕ್ರಮ ನಡೆದಿದ್ದು, ಇದು ಪ್ರಜಾಪ್ರಭುತ್ವದ ಆಶಯಕ್ಕೆ ದ್ರೋಹ. ರಾಜಕೀಯ ಲಾಭಕ್ಕಾಗಿ ಮತದಾರರ ಪಟ್ಟಿಯನ್ನ ತಮಗೆ ಬೇಕಾದಂತೆ ತಿರುಚಲು ಸರ್ಕಾರ ಉನ್ನತ ಮಟ್ಟದಿಂದಲೇ ವ್ಯವಸ್ಥಿತ ಸಂಚು ರೂಪಿಸಿದಂತಿದೆ ಅಂತ ಪ್ರಹ್ಲಾದ್ ಜೋಶಿ ಮಾಧ್ಯಮ ಪ್ರಕಟಣೆಯಲ್ಲಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ಮುಂದುವರೆದಿದೆ. ಜಯನಗರ ವ್ಯಾಪ್ತಿಯ ಜೆಪಿ ನಗರ ಮುಖ್ಯ ರಸ್ತೆ, ವಜ್ರಮುನಿ ರಸ್ತೆ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಉತ್ತರಹಳ್ಳಿ ಮುಖ್ಯ ರಸ್ತೆಯಲ್ಲೂ ತೆರವು ಕಾರ್ಯಾಚರಣೆ ನಡೆಯಿತು. ಮನೆ ಮುಂದೆ ವಾಹನ ಪಾರ್ಕಿಂಗ್ ಮಾಡಲು ಹಾಕಿದ್ದ ಶೆಡ್, ಫುಟ್ಪಾತ್ಗಳಲ್ಲಿ ನಿರ್ಮಿಸಲಾಗಿದ್ದ ಚಿಕ್ಕ ಮನೆ, ಮರದ ಸುತ್ತ ನಿರ್ಮಾಣ ಮಾಡಿದ್ದ ಕಟ್ಟೆಯನ್ನ ಜಿಬಿಎ ಅಧಿಕಾರಿಗಳು ತೆರವು ಮಾಡಿದ್ರು. ವಿಜಯನಗರದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಅಧಿಕಾರಿಗಳು ಹಾಗೂ ವ್ಯಾಪಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಜುಲೈ 2 ಗುರುವಾರ ರಾತ್ರಿ ಇಡೀ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಿಟಿ ರೌಂಡ್ಸ್ ಹಾಕಿದ್ರು. ಈ ವೇಳೆ ರಸ್ತೆ ಕಾಮಗಾರಿ ಪರಿಶೀಲನೆ ನಡೆಸಿ ಚರಂಡಿ ವ್ಯವಸ್ಥೆ ವೀಕ್ಷಿಸಿದ್ರು. ಲೌರಿ ಜಂಕ್ಷನ್ನಿಂದ ಹಿಡಿದು ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಸಿಟಿ ರೌಂಡ್ಸ್ ವೇಳೆ ಫುಟ್ಪಾತ್ ಒತ್ತುವರಿ, ರಸ್ತೆ ಮಧ್ಯೆ ನೇಣು ಹಗ್ಗದಂತೆ ನೇತಾಡುವ ಕೇಬಲ್ಗಳು, ಹಾಳಾದ ಸರ್ವಿಸ್ ರಸ್ತೆಗಳು ಸಚಿವರ ಕಣ್ಣಿಗೆ ಬಿದ್ದಿವೆ. ಅಧ್ವಾನಗಳನ್ನ ಕಣ್ಣಾರೆ ಕಂಡ ಸಚಿವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ದೊಡ್ಡನೆಕುಂದಿ ಜಂಕ್ಷನ್ನಲ್ಲಿ ಎಲ್ಲೆಂದರಲ್ಲಿ ರಸ್ತೆ ಗುಂಡಿ ತೋಡಿ ಹಾಗೆ ಬಿಟ್ಟಿದ್ದನ್ನ ನೋಡಿ ಸಚಿವರು ಇಂಜಿನಿಯರ್ಗಳಿಗೆ ಕ್ಲಾಸ್ ತಗೊಂಡ್ರು. ಎಲ್ನಿನೋ ಪರಿಣಾಮ ಮಳೆ ಕೊರತೆಯಿಂದ ವಿದ್ಯುತ್ ಉತ್ಪಾದನೆಯಲ್ಲಿ ವ್ಯತ್ಯಯ ಸಾಧ್ಯತೆ ಇದೆ. ಹಾಗಾಗಿ ವಿದ್ಯುತ್ ವ್ಯತ್ಯಯವಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ಸಿಎಂ ಡಿಕೆಶಿ ಸೂಚಿಸಿದ್ದಾರೆ. ಇಂಧನ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಮುಖ್ಯಮಂತ್ರಿಗಳು ತುರ್ತು ಕಾರ್ಯಯೋಜನೆ ರೂಪಿಸುವ ಜೊತೆಗೆ ವಿದ್ಯುತ್ ಸಂಗ್ರಹಣೆ ಮಾಡಬೇಕು, ಇತರೆ ಮೂಲಗಳ ಉತ್ಪಾದನೆಗೆ ತುರ್ತು ಗಮನ ಹರಿಸಬೇಕು ಅಂತ ಸಲಹೆ ನೀಡಿದ್ರು. ಅಲ್ಲದೆ ಬರ ಪರಿಸ್ಥಿತಿ ಎದುರಿಸಲು ಕೈಗೊಂಡ ಕ್ರಮಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಿಎಂ ಸಾರ್ವಜನಿಕ ಬಳಕೆಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲು ಸೂಚಿಸಿದ್ರು. ಇಂಧನ ಭದ್ರತೆಗಾಗಿ ಸರ್ಕಾರಕ್ಕೆ ಮೀಸಲಿಟ್ಟ ಕಲ್ಲಿದ್ದಲು ಗಣಿ ಆರಂಭಿಸಬೇಕು. ಕಲ್ಲಿದ್ದಲು ಸಂಗ್ರಹ ನಿರಂತರವಾಗಿ ಕಾಯ್ದುಕೊಳ್ಳಲು ಅಧಿಕಾರಿಗಳಿಗೆ ಸಿಎಂ ಸೂಚಿಸಿದ್ದಾರೆ. ಹೆಚ್ಚುತ್ತಿರುವ ವಿದ್ಯುತ್ ಬೇಡಿಕೆಗೆ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕು ಅಂತ ಸಿಎಂ ಸೂಚಿಸಿದ್ದಾರೆ. ಗೃಹಜ್ಯೋತಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗಿಲ್ಲ. ಇದೇ ವೇಳೆ ಇಲಾಖೆಗಳು ಎಸ್ಕಾಂಗಳಿಗೆ ಪಾವತಿಸಬೇಕಿರುವ 12,361 ಕೋಟಿ ಬಾಕಿ ಮೊತ್ತವನ್ನು ತ್ವರಿತವಾಗಿ ಪಾವತಿಸಲು ಕ್ರಮ ಕೈಗೊಳ್ಳುವಂತೆ ಸಿಎಂಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಮನವಿ ಮಾಡಿದರು. ರೈತರ ಅನುಕೂಲಕ್ಕಾಗಿ ಸೌರ ಬಳಕೆ ಪಂಪ್ಸೆಟ್ ಹೆಚ್ಚಿಸಲು ಸಿಎಂ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಾಲೆಯಲ್ಲಿ ಅಸ್ವಸ್ಥಗೊಂಡಿದ್ದ ವಿದ್ಯಾರ್ಥಿನಿಯನ್ನ 6 ಕಿಲೋಮೀಟರ್ ಹೆಗಲ ಮೇಲೆ ಹೊತ್ತುಕೊಂಡು ಸಾಗಿ ಶಿಕ್ಷಕಿ ಆಸ್ಪತ್ರೆ ಸೇರಿಸಿದ್ದಾರೆ. ಆಂಧ್ರಪ್ರದೇಶದ ಪಾರ್ವತಿಪುರ ಮಣ್ಯಂ ಜಿಲ್ಲೆಯ ಗುಮಲಕ್ಷ್ಮೀಪುರದಲ್ಲಿ ಶಿಕ್ಷಕಿ ಕಾರ್ಯಕ್ಕೆ ಭಾರೀ ಪ್ರಶಂಸೆ ವ್ಯಕ್ತವಾಗಿದೆ. ಆದಿವಾಸಿ ಬಾಲಕಿಯರ ಕಲ್ಯಾಣ ಶಾಲೆಯಲ್ಲಿ 7ನೇ ತರಗತಿ ವಿದ್ಯಾರ್ಥಿನಿ ಭುವನೇಶ್ವರಿ ಅಸ್ವಸ್ಥಗೊಂಡಿದ್ಲು. ಕೂಡಲೇ ನೆರವಿಗೆ ಧಾವಿಸಿದ ಶಿಕ್ಷಕಿ ಆಕೆಯನ್ನ ಕಲ್ಲು ಮುಳ್ಳಿನ ದಾರಿಯಲ್ಲಿ ಹೊತ್ತು ಸಾಗಿದ್ದಾರೆ. ಬಳಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ದು ವಿಡಿಯೋ ವೈರಲ್ ಆಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಹಿನ್ನಡೆಯಾಗಿದೆ. 1 ವರ್ಷದವರೆಗೆ ಜಾಮೀನು ಅರ್ಜಿ ಸಲ್ಲಿಸದಂತೆ ವಿಧಿಸಲಾದ ನಿರ್ಬಂಧದ ಆದೇಶದಲ್ಲಿ ಮಾರ್ಪಾಡು ಕೋರಿ ದರ್ಶನ್ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ರಿಜಿಸ್ಟರ್ ತಿರಸ್ಕರಿಸಿದ್ದಾರೆ. ಈ ಅರ್ಜಿ ವಿಚಾರಣೆಗೆ ಅರ್ಹವಲ್ಲ ಎಂದು ಸ್ಪಷ್ಟಪಡಿಸಿರುವ ರಿಜಿಸ್ಟರ್ ಇದನ್ನು ಕೋರ್ಟ್ನ ವಿಚಾರಣಾ ಪಟ್ಟಿಗೆ ಸೇರಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿಗೆ ಬೆದರಿಕೆ ಹಾಕಿದ ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು ಆರೋಪಿಗಳಾದ ಪುನೀತ್, ವೇಣು ಮತ್ತು ಸುಹಾಸ್ ಅವರ ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡಿದ್ದಾರೆ. 3 ಮೊಬೈಲ್ಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ.
ಪತಿಯನ್ನ ಕೊಲೆ ಮಾಡಿ ಶವವನ್ನ ಮನೆಯ ಬಾತ್ರೂಂನಲ್ಲಿ ಪತ್ನಿ ಹೂತಿಟ್ಟಿದ್ದಾಳೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಕೊಲೆ ಮತ್ತು ಸಾಕ್ಷ್ಯ ನಾಶಪಡಿಸುವ ಸಂಚಿನಲ್ಲಿ ಯಾರಾದರೂ ಭಾಗಿಯಾಗಿದ್ದಾರೆ ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬಾತ್ರೂಂ ಅಗೆದು ಮೃತದೇಹ ಹೊರತೆಗೆಯಲಾಗಿದೆ. ಪತಿ ನಾಪತ್ತೆಯಾಗಿದ್ದಾರೆ ಅಂತ ಪತ್ನಿ ದೂರು ನೀಡಿ ಕಳ್ಳಾಟ ಆಡಿದ್ಲು. ಪೊಲೀಸರ ತನಿಖೆಯ ವೇಳೆ ಕೃತ್ಯ ಬಯಲಾಗಿದೆ.